ಮಾಡಿಲ್ಲ ಚಪಾತಿ ತಿಂದಾಳ ಯಾರು ಮಾಡಿ ಚಲೋ ನೋಡ ಕರೆಕ್ಟ್ ಆತವ ಸ್ವಲ್ಪ ಸಣ್ಣ. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ. ಈ ವಿಡಿಯೋಕ್ಕೆ ಎಷ್ಟು ಲೈಕ್ ಬರ್ತಾವಂತ ನೋಡೋಣ್ರಿ. ಮಿನಿಮಮ್ ಅಂದ್ರೆ ಒಂದು 200 ಆದರೂ ಲೈಕ್ ಬರ್ತಾವಂತ ಅಂದ್ಕೊಂಡಿದ್ದೀನಿ. ಅಂದರೆ 1000 ಜನ ನೋಡಿದ್ರು ಅದ್ರೊಳಗೆ ಒಂದು 200 ಜನ ಆದರೂ ಲೈಕ್ ಮಾಡ್ತಾರಂತ ಅಂದ್ಕೊಂಡಿದ್ದೀನಿ ರೀ. ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ಇದು ರವಿವಾರ ಬೆಳಗ್ಗೆ ನೋಡ್ರಿ, ನಮ್ಮ ಮನೆಯವ್ರು ಎದ್ದು ಕೂಡಲೇ ಬೈಯಾಕನ ಸ್ಟಾರ್ಟ್ ಮಾಡಿಬಿಡ್ತಾರೋ. ಅಂದ್ರೆ ನಾಯಿಗೆ ಚಪಾತಿ ಮಾಡಿ ಇಟ್ಟಿಲ್ಲಂತ ಬೈಯಾಕತ್ತಿದ್ರು ನೋಡ್ರಿ. ಅಂದ್ರೆ ನಾ ಎಷ್ಟೇ ಅಡುಗೆ ಮಾಡಿಟ್ರು ರಾತ್ರಿ ಮತ್ತು ಬೆಳಗ್ಗೆ ಹಾಕಿಬಿಟ್ರೆ ಚಂತನೆ ಎಷ್ಟಂತೆ ಮಾಡಬೇಕಾಗುತ್ತೆ. ಅಂದರೆ ಬೆಳಗ್ಗೆ ಎದ್ದು ಕೂಡಲೇ 4 ಮಂದಿ ಬಂದುಬಿಡ್ತಾರೆ. ಬಿಸ್ಕೆಟ್ ಬ್ರೆಡ್ ಇದ್ರೆ ಹಾಕಿರ್ತಾರೋ, ಇಲ್ಲ ಚಪಾತಿ ಇದ್ರೆ ಹಾಕಿರ್ತಾರೋ. ಆದರೆ ಚಪಾತಿನೇ ಇರ್ಲಿಕ್ಕಂದ್ರೆ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ. ಒಂದು 4 ಎಕ್ಸ್ಟ್ರಾ ಮಾಡಿಡ್ಬೇಕಿಲ್ಲ, ಎಷ್ಟು ಇಟ್ಟ ಮಾಡಿಬಿಡ್ತಿ ಅಂತ ಬೈತಾ ಇರ್ತಾರೋ. ಅಂದರೆ ನಿನ್ನೆ ರಾತ್ರಿ ನಾನು ಒಂದು 6 ಚಪಾತಿ ಅಷ್ಟೇ ಮಾಡಿದ್ದು. ಅಂದರೆ ನಾನು 1.5 ತಿಂದಿದ್ದು 2 ಮಾಡಿ ತಿಂದಾಳೆ, ಎಲ್ಲ ಖಾಲಿ ಮಾಡಿಬಿಟ್ಟ ಅಂತ ಅನ್ನಾಕತ್ತಿದ್ರು. ಅಂದರೆ ನಾನು 2 ಎಕ್ಸ್ಟ್ರಾ ಮಾಡಿದ್ದೆ ರೀ, ಆದರೆ ರಾತ್ರಿನೇ ಹಾಕಿಬಿಟ್ರು. ಮತ್ತು ಬೆಳಗ್ಗೆ ಎದ್ದು ಕೂಡಲೇ ಹಾಕೋಕ್ಕೆ ಏನೂ ಇದ್ದಿತ್ತಿಲ್ಲಲ್ಲ, ಹಾಗಾಗಿ 2 ಮಾಡ್ಯಾಳ ಅಂತ ಅನ್ನಾಕತ್ತಿದ್ರು. ಎಷ್ಟರೇ ಮಾಡಿ ಇಡಲಿ ಎಲ್ಲ ಖಾಲಿ ಮಾಡಿಬಿಡ್ತಾರೋ. ಕೆಲವೊಬ್ರು ಅಂತಾರೆ ಜಾಸ್ತಿ ಅಡುಗೆ ಮಾಡ್ತೀರಿ, ಇಷ್ಟೆಲ್ಲ ತಿಂತೀರೇನಂತೇಳಿ. ಆದರೆ ರೊಟ್ಟಿ ಮತ್ತು ಚಪಾತಿ ಆಗಲಿ ಮತ್ತು ಅನ್ನ ಆಗಲಿ ಎಲ್ಲ ನಾಯಿಗೆ ಹಾಕಿಬಿಡ್ತಾರೆ. 4 ಮಂದಿ ಅದಾರ ಅವರು, ಹಾಗಾಗಿ ಎಷ್ಟೇ ಇದ್ರೂ ಸಾಲಂಗಿಲ್ಲಲ್ರಿ. ಹಾಗಾಗಿ ಕೆಲವೊಂದು ಸಲ ಎಷ್ಟೇ ಮಾಡಿಬಿಟ್ರು ಈ ಥರ ಅಂತಿರ್ತಾರೆ ನೋಡ್ರಿ, ಏನು ಮಾಡೋಕ್ಕಾಗಲ್ಲ. ಇದು ರವಿವಾರದ ಲಾಗ್ ಅಂತ ಹೇಳಿದ್ದೆ ಅಲ್ರಿ. ಬೆಳಗ್ಗೆ ಫಸ್ಟಿಗಿದ್ರೆ ಎದ್ದು ಕೈಕಾಲು ಮುಖ ತಕ್ಕೊಂಡು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಇವತ್ತು ಸೋರೆಕಾಯಿ ಜ್ಯೂಸ್ ಮಾಡಿಬಿಟ್ಟು ಕುಡಿಯೋಣಂತ ರೆಡಿ ಮಾಡಾಕಂತೀನಿ ನೋಡ್ರಿ. ಮೂಲಂಗಿ ತಂದಿದ್ದೆ ಮೊನ್ನೆ ನಾನು, ಬುಧವಾರ ಆದರೆ ಅದನ್ನ ಯೂಸ್ ಮಾಡೋಕ್ಕೆ ನೆನಪೇ ಇಲ್ಲ ನೋಡ್ರಿ. ಅಂದರೆ ನಾನು ಸಲಾಡ್ ಮಾಡಿಕೊಂಡು ಅದು ತಪ್ಪಲು ಸಮೇತನೇ ಸಲಾಡ್ ಮಾಡಿ ತಿನ್ನೋಕ್ಕಾಗುತ್ತಂತ ಹಂಗೆ ಇಟ್ಟಿದ್ದೆ. ಆದರೆ ಕವರ್ದಾಗ ಕಟ್ಟಿಟ್ಬಿಟ್ಟಿನಿ, ನೆನಪೇ ಇಲ್ಲ. ಇವತ್ತು ಸೋರೆಕಾಯಿ ಜ್ಯೂಸ್ ಮಾಡೋಕ್ಕೆ ಹೋಗ್ತೀನಿ. ಅವಾಗ ನೋಡಿದೆ ನಾನು ಮೂಲಂಗಿ ಅದಾವ, ನೆನಪೇ ಇಲ್ಲಲ್ಲ ಅಂತೇಳಿ. ಸಣ್ಣ ಎಳೆವು ಇದ್ದಾಗ ಸಲಾಡ್ ಥರ ಮಾಡಿಬಿಟ್ಟು ತಿನ್ನೋಕೆ ಭಾಳ ಮಸ್ತ್ ಆಗುತ್ತೆ ರೀ. ಕೆಲವೊಂದು ಸಲ ಈ ಥರ ನೆನಪಾರ್ಬಿಡ್ತೀವಿ. ಮತ್ತು ಬೀಟ್ರೂಟು ತಂದಿದ್ದೀನಿ, ಆದರೆ ಬೀಟ್ರೂಟ್ ಕಲರನ್ನ ಚಲೋ ಇಲ್ಲ ರೀ. ಯಾಕೇನೋ ಗೊತ್ತಿಲ್ಲ, ಮಳೆಗೆ ಅಥವಾ ಬಿಸಿಲಿಗೋ ಆ ಥರ ಆಗ್ಯಾವೇನು ಗೊತ್ತಿಲ್ಲ. ಆದರೆ ಅದು ಕಲರೇ ಚಲೋ ಇಲ್ಲ ಮತ್ತು ಟೇಸ್ಟ್ನೂ ಅದು ಚಲೋ ಇರೋಂಗಿಲ್ಲ ರೀ. ಕಲರ್ ಸರಿ ಇರ್ಲಿಕ್ಕಂದ್ರೆ ಹಾಗಾಗಿ ಬೀಟ್ರೂಟ್ ಜ್ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ಸೋರೆಕಾಯಿ ಜ್ಯೂಸ್ ಮಾಡೋಣಂತ ಅದನ್ನೇ ರೆಡಿ ಮಾಡಾಕಂತೀನಿ ನೋಡ್ರಿ. ಇದು ಟೇಸ್ಟ್ನೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ರೀ. ಸೋರೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಡೈಜೆಷನ್ ಸಿಸ್ಟಮು ಚಲೋ ಆಗ್ತೈತಿ ಮತ್ತು ಸ್ಕಿನ್ನಿಗೂ ಒಳ್ಳೆಯದ್ರಿ. ಹಾಗಾಗಿ ವಾರದಾಗ 1-2 ಸಲ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದು. ಅಂದರೆ ದಿನ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು, ಆದರೆ ದಿನ ಅಂತೂ ಮಾಡೋಕ್ಕಾಗಂಗಿಲ್ಲಲ್ರಿ. ಹಾಗಾಗಿ ವಾರದಾಗ 1 ಸಲ ಅಥವಾ 2 ಸಲ ಮಾಡಿ ಕುಡಿತಾ ಇರ್ತೀನಿ ನಾನು, ನೆನಪಾದಾಗ ಒಂದೊಂದು ಸಲ. ಯಾಕಂದ್ರೆ ಮನೆ ಕೆಲಸನಾಗ ಅದನ್ನೂ ಮಾಡೋಕ್ಕೆ ಒಲ್ಲಂತ ಅನಿಸ್ತಿರ್ತೈತಿ ಕೆಲವೊಂದು ಸಲ. ಮತ್ತು ಕೆಲವೊಂದು ಸಲ ಹಿಂಗೆ ಬಿಟ್ಟರೆ ಇನ್ನಷ್ಟು ದಪ್ಪ ಆಗ್ತನತ್ತೆ. ಮತ್ತು ಕೆಲವೊಂದು ಸಲ ಮಾಡ್ಕೊಂಡು ಕುಡಿತಾ ಇರ್ತೀನಿ ರೀ. ಈಗಿದ್ರೆ ಸೋರೆಕಾಯಿ ಮತ್ತು ಅದಕ್ಕೆ ಸ್ವಲ್ಪ ಶುಂಠಿ, ಪುದೀನ, ಕರ್ಬೇವು ಸೊಪ್ಪು, ಒಂಚೂರು ಉಪ್ಪು, ನಿಂಬೆಹಣ್ಣು ಹಾಕಿ ರುಬ್ಬಿ ಸೋಸ್ಕೊಂಡು ಕುಡಿಯೋದ್ರಿ. ಅಂದರೆ ಸೋಸ್ತೀನಿ, ನನಗೆ ಕುಡಿಯೋಕ್ಕಾಗಂಗಿಲ್ಲ. ಕುಡಿಬೋದು, ಆದರೆ ಅದು ವಾಮಿಟ್ ಬಂದವ್ರಿಗತ್ಲೆ ಆಗುತ್ತೆ ರೀ. ಅದಕ್ಕಾಗಿ ಸೋಸ್ಬಿಟ್ಟು ಕುಡಿತಾ ಇರ್ತೀನಿ ರೀ. ಈಗಿದ್ರೆ ಅದನ್ನೂ ಸೋಸಾಕ ಈ ಕಡೆ ಇಟ್ಬಿಟ್ಟು ಗ್ಯಾಸ್ ಸ್ಟವ್ಗೂ ಅರಿಶಿನ ಕುಂಕುಮ ಹಚ್ಚಿತ್ತಿಲ್ಲ. ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಇವತ್ತು ಕಡ್ಲೆಕಾಳು ಅಂದರೆ ಶೇಂಗಾನ ಬಳಸ್ಬಿಟ್ಟು ಸಲಾಡ್ ಮಾಡೋಣ ಅಂತೇಳಿ. ಅಂದರೆ ಸ್ವಲ್ಪ ಹೆಲ್ದಿಯಾಗಿ ಏನಾದರೂ ಮಾಡ್ತಾ ಇರ್ಬೇಕಂತೇಳಿ ಟ್ರೈ ಮಾಡ್ತಾ ಇರ್ತೀನಿ. ಈಗಿದ್ರೆ ಅದನ್ನೇ ರಾತ್ರಿ ನೆನೆಸಿಟ್ಟಿದ್ದೆ ರೀ ಶೇಂಗಾ. ಅದನ್ನ ಬೆಳಗ್ಗೆ ಒಂದು ಸಲ ತೊಳೆದು ಒಂಚೂರು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ, ಇಲ್ಲ ಸ್ಟೀಮ್ ಒಳಗಾದರೂ ಕುದಿಸ್ಕೋಬೋದು, ಇಲ್ಲಾಂದ್ರೆ ಸ್ವಲ್ಪ ನೀರು ಹಾಕಿ ಕುದಿಸಿ ಆಮೇಲೆ ಸಲಾಡ್ ಥರ ಮಾಡಿ ತಿನ್ಬೋದು. ಇಲ್ಲ ಹಂಗನೂ ತಿನ್ಬೋದು, ಇಲ್ಲ ಹಂಗೆ ಹಸಿದ ನೆನೆಸಿನೂ ತಿನ್ಬೋದು. ಹಸಿ ತಿಂದಾಗ ಡೈಜೆಷನ್ಗೆ ಪ್ರಾಬ್ಲಮ್ ಆಗ್ತಾ ಇರ್ತೈತೆ ರೀ ಒಂದೊಂದು ಸಲ. ಆವಾಗ ಈ ಥರ ಸ್ವಲ್ಪ ಬೇಯಿಸ್ಬಿಟ್ಟು ತಿಂದಾಗ ಡೈಜೆಷನ್ಗೂ ಒಳ್ಳೆಯದು ನೋಡಿರಿ. ಈಗಿದ್ರೆ ಅದನ್ನು ಈ ಕಡೆ ಬೇಯಿಸಾಕಿಟ್ಬಿಟ್ಟು ಸೋರೆಕಾಯಿ ಜ್ಯೂಸ್ ಮಾಡಿದ್ದೆ ಅಲ್ರಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೊಟ್ಟಿರ್ತೀನಿ, ಒಂದೊಂದು ಸಲ ಕುಡಿತಾರೋ, ಒಂದೊಂದು ಸಲ ಒಲ್ಲಂತಾರೋ. ನಾನು ಸೋರೆಕಾಯಿ ಜ್ಯೂಸ್ ಕುಡಿದು ಜಳಕ ಎಲ್ಲ ಮುಗಿಸಿದ್ದೇವ್ರಿ, ನಮಸ್ಕಾರ ಮಾಡಿಕೊಂಡು ಇವತ್ತು ನಾಷ್ಟಕ್ಕಿದ್ರೆ ಉಪ್ಪಿಟ್ಟು ಮಾಡೋಣ ಅಂತೇಳಿ. ಅಂದರೆ ಏನೇ ಮಾಡಿರಿ ಉಪ್ಪಿಟ್ಟು, ಅವಲಕ್ಕಿ ಅಥವಾ ಏನಾದರೂ ನಾಷ್ಟಕ್ಕಂತೂ ಮಾಡಲೇಬೇಕಲ್ರಿ. ಹಾಗಾಗಿ ಸಿಂಪಲ್ಲಾಗಿ ಉಪ್ಪಿಟ್ಟನ್ನು ರೆಡಿ ಮಾಡಿರೈತಂತೇಳಿ ಈ ಕಡೆ ರವೆ ಹುರಿಯೋಕೆ ಇಟ್ಟಿದ್ದೀನಿ ನೋಡಿರಿ. ಮತ್ತು ಶೇಂಗಾನು ಕುದಿಸಾಕಿಟ್ಟಿದ್ದಿಲ್ಲ, ಅವನು ಬೆಂದಿದ್ದ. ಅದನ್ನು ಸಲಾಡ್ ಮಾಡ್ಬೇಕಂತ ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲ ಕಟ್ ಮಾಡಿದ್ದೀನಿ ನೋಡಿರಿ. ಅಂದ್ರೆ ಹಂಗನೂ ತಿನ್ಬೋದು, ಇಲ್ಲಾಂದ್ರೆ ಸ್ವಲ್ಪ ಉಳ್ಳಾಗಡ್ಡಿ, ಸೌತೆಕಾಯಿ ಮತ್ತು ಕ್ಯಾರೆಟ್ ಆ ಥರನೂ ಹಾಕ್ಬೋದು. ನಮ್ಮ ಮನೆಯೊಳಗೆ ಕ್ಯಾರೆಟ್ ಸೌತೆಕಾಯಿ ಖಾಲಿ ಆಗಿದ್ದು, ಹಂಗಾಗಿ
ನಾನಿಲ್ಲಿ ಬರೀ ಉಳ್ಳಾಗಡ್ಡಿ, ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಳು ಮೆಣಸಿನ ಪುಡಿ ಅಥವಾ ನೀವು ಖಾರದ ಪುಡಿ ಆದ್ರೂ ಹಾಕ್ಬೋದು. ಆ್ಯಕ್ಚುಲಿ ಖಾರಕ್ಕಿಂತ ಒಂಚೂರು ಬ್ಲ್ಯಾಕ್ ಪೇಪರ್ ಪುಡಿ ಹಾಕಿ, ಅಂದರೆ ಕಾಳು ಮೆಣಸಿನ ಪುಡಿ ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಾಕಿ ತಿಂದರೆ ಒಳ್ಳೆಯದ್ರಿ. ಬೇಕಂದ್ರೆ ಸ್ವಲ್ಪ ಉಪ್ಪು ಅಥವಾ ಬ್ಲ್ಯಾಕ್ ಸಾಲ್ಟ್, ಜೀರಿಗೆ ಪುಡಿನೂ ಹಾಕ್ಬೋದು. ಇಷ್ಟ ರೀ, ಸಿಂಪಲಾಗಿ. ಯಾರಾದರೂ ಡಯಟ್ ಮಾಡ್ತಿದ್ರೆ ಈ ಥರ ಅದ್ರಾಗ ಪ್ರೋಟೀನು ಇರುತ್ತೆ ಮತ್ತು ಹಾಗಾಗಿ ನಾರಿನಾಂಶನೂ ಇರುತ್ತಲ್ಲ, ಅದಕ್ಕಾಗಿ ಡೈಲಿ ಒಂದು ಸ್ವಲ್ಪ ಸಲಾಡ್ ತಿನ್ನೋದು ಒಳ್ಳೆಯದು. ಆದರೆ ಮಾಡೋಕ್ಕನ ಆಗಂಗಿಲ್ಲ ನೋಡಿರಿ, ಏನು ಮಾಡೋದು ಅಂದರೆ ಒಂದು ದಿವಸ ಶೇಂಗಾ, ಒಂದು ದಿವಸ ಹೆಸರು ಕಾಳು, ಮುಗ್ನಿ ಕಾಳು, ಹುರುಳಿಕಾಳು ಆ ಥರನ ಬೇಯಿಸ್ಬಿಟ್ಟು ಈ ಥರ ಸಲಾಡ್ ಮಾಡಿ ಬೆಳಿಗ್ಗೆ ಒಂದು ಬೌಲ್ ತಿಂದುಬಿಟ್ರೆ ಬೆಸ್ಟ್ ಆಗಿರುತ್ತೆ ನೋಡಿರಿ. ನಾಷ್ಟನೂ ಈ ಕಡೆ ರೆಡಿ ಮಾಡಾಕತ್ತಿದ್ದೆ. ಮೋಡ್ಕಾದವರು ಬಂದಿದ್ರು, ಅಂದ್ರೆ ಕಬ್ಬನ ಹಳೇದೆಲ್ಲ ತೊಗೊತಾರಲ್ರಿ, ಹಳೆ ಪ್ಲಾಸ್ಟಿಕ್ ಆ ಥರ ಅವ್ರು ಬಂದಿದ್ರು. ಮನೆಯೊಳಗೆ ಸ್ವಲ್ಪ ಅದು ಇದು ಎಲ್ಲ ಇದ್ದು ಬೇಡದೇ ಇರೋದೆಲ್ಲ ಮುರಿದಿದ್ದು ಹರಿದಿದ್ದು ಎಲ್ಲನೂ ಕೊಟ್ಬಿಟ್ಟು ಈ ಥರ ಒಂದು ಬುಟ್ಟಿನ ತೊಗೊಂಡೆ ನೋಡಿರಿ. ನಾವು ಹೆಣ್ಮಕ್ಳು ಕೂದಲೂ ವೇಸ್ಟ್ ಮಾಡೋಂಗಿಲ್ಲ, ಮತ್ತು ಮನೆಯೊಳಗಿಂದು ಹಳೇದು ಪಾತ್ರೆ ಅಥವಾ ಏನಾದರೂ ಬೇಡಾಗಿದ್ದೆಲ್ಲ ಹಾಕ್ಬಿಟ್ಟು ಏನಾದರೂ ಒಂದು ಕಿತಾಪತಿ ಕೆಲಸ ಮಾಡ್ತಾ ಇರ್ತೀವಿ. ಇವತ್ತು ನಮ್ಮ ಮನೆಗೆ ಅಂದರೆ ನಮ್ಮ ಮನೆ ಅಡುಗೆ ಮನೆಗೆ 2 ಹೊಸ ವಸ್ತುಗಳು ಬಂದಾವೆ ನೋಡಿರಿ. ಏನಂತ ಹೇಳ್ತೀನಿ, ಬರೀ ಈಗ ಬೆಳಗ್ಗೆ ಒಂದು ಬುಟ್ಟಿನ ತೊಗೊಂಡಿದ್ದು, ಅಂದರೆ ಎದಕ್ಕಾದ್ರೂ ಯೂಸ್ ಆಗುತ್ತೆ ಅಂತೇಳಿ. ಅಂದರೆ ಜರ್ಮನಿ ಅಂತೀವಲ್ಲ, ಅಂದರೆ ಅಲ್ಯೂಮಿನಿಯಮ್ದು ಪಾತ್ರೆ ಜಾಸ್ತಿ ತೊಗೊಳಕ್ಕೆ ಹೋಗಂಗಿಲ್ಲ. ನನ್ನ ಕಡೆ ಜಾಸ್ತಿ ಇದ್ದು ಫಸ್ಟೆಲ್ಲ ಕೊಟ್ಬಿಟ್ಟಿದ್ದೀನಿ, ಅದು ಯೂಸ್ ಮಾಡಬಾರ್ದು ಅಂತೇಳಿ. ಅಂದರೆ ಬೊಗೋಣಿ ಆ ಥರ ಇಟ್ಟಿದ್ದೀನಿ ರೀ, ದೊಡ್ಡ ದೊಡ್ಡ ಸೈಜ್ದು. ಮತ್ತು ಬುಟ್ಟಿನೂ ಚೇಂಜ್ ಮಾಡಬೇಕಾಗೈತಿ. ಆ್ಯಕ್ಚುಲಿ ತೊಗೋಬೇಕಂತ ಭಾಳ ದಿವಸದಿಂದ ಆಸೆ ಐತಿ, ಆದರೆ ತೊಗೊಳಕ್ಕನ ಆಗಕತ್ತಿಲ್ಲ ರೀ. ಈಗ ಉಪ್ಪಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ, ಹಾಗಾಗಿ ಅದನ್ನು ಪ್ಲೇಟಿಗೆ ಹಚ್ಚಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಪ್ಲೇಟ್ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಆ್ಯಕ್ಚುಲಿ ಅಲ್ಯೂಮಿನಿಯಮ್ ಅಂತೀವಲ್ಲ, ಅಂದರೆ ನಮ್ಮ ಕಡೆ ಜರ್ಮನಿ ಅಂತೀವಿ, ಆ ಪಾತ್ರೆ ಒಳಗೆ ಅಡುಗೆ ಮಾಡಬಾರ್ದಂತಾರು. ನಾನು ಭಾಳ ದಿವಸದಿಂದ ಅದು ಬುಟ್ಟಿ ಆ ಥರ ಎಲ್ಲ ಚೇಂಜ್ ಮಾಡ್ಬೇಕನ್ನಾಕತ್ತೀನಿ. ಮುಂದೆ ನೋಡಂದ್ರಿ ಒಂದು ಸಲ ಚೇಂಜ್ ಮಾಡಬೇಕು. ಆ್ಯಕ್ಚುಲಿ ಮೇನಾಗಿ ಅವು ಕಡಾಯಿ ಎಲ್ಲ ಏನು ಯೂಸ್ ಮಾಡ್ತೀವಲ್ಲ, ಒಂದು 2-3 ಕಡಾಯಿನಾದರೂ ಚೇಂಜ್ ಮಾಡಬೇಕು ಡೈಲಿ ಯೂಸ್ ಮಾಡೋದು. ಈಗ ನಾಷ್ಟ ಮಾಡಿಬಿಟ್ಟು ನಾವು ಗೋಧಿ ಅಂಗಡಿಗೆ ಬಂದೀವಿ ನೋಡಿರಿ. ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರಿಗೆ ಗೋಧಿನ ಕಳಿಸ್ಬೇಕಾಗಿತ್ತು, ಅಂದರೆ ಬೆಳಗಾವಿಗೆ ಕಳಿಸ್ಬೇಕಾಗಿತ್ತು. ನಾವು ಸ್ವಲ್ಪ ತೊಗೊಂಡ್ಬಿಟ್ಟು, ಅಂದರೆ ಇಲ್ಲಿ ಹೆಂಗೆ ಗೊತ್ತೆ ಅಂದರೆ ನಾವು ಒಂದು ಚೀಲ ಪೂರ್ತಿ ತೊಗೋಬೇಕಾಗುತ್ತೆ, ಹಾಗಾಗಿ ಸ್ವಲ್ಪನೇ ಕೊಡೋಂಗಿಲ್ಲ ರೀ. ಒಂದು ಚೀಲ ತೊಗೊಂಡು ಅವ್ರು ಎಷ್ಟು ಹೇಳಿದ್ರಲ್ಲ ಅವರಿಗೆ ಕೊಟ್ಟು ಕಳಿಸ್ಬಿಟ್ಟು ಬಸ್ಸಿಗೆ ಇಟ್ಟು ಬಂದೀವಿ ರೀ. ಕೊರಿಯರ್ಗೆಲ್ಲ ಹಾಕೋದಾಗಂಗಿಲ್ಲ, ಯಾಕಂದ್ರೆ 30 kg ಕೊಟ್ಟು ಕಳ್ಸು ಅಂತ ಹೇಳಿದರು. 30 kg ಅವ್ರಿಗೂ ಬೆಳಗಾವಿಗೆ ಬಸ್ಸಿಗೆ ಇಟ್ಟು ಫೈನಲಿ ಮನೆಗೆ ಬಂದು ಇನ್ನು ಅಡುಗೆನೂ ಎಲ್ಲ ಮಾಡಾಕತ್ತಿದ್ದೆ ರೀ. ಆದರೆ ನನ್ನ ಮಗಳು ಜಳಕ ಎಲ್ಲ ಮಾಡಿಬಿಟ್ಟು ಅವ್ರ ಫ್ರೆಂಡ್ ಬರ್ತಡೇ ಐತಿ, ಹಾಗಾಗಿ ರೆಡಿಯಾಗಿ ಹೊಂಟಿದ್ಲು. ಅಡುಗೆ ಬ್ಯಾಡ್ರಿ ಮಮ್ಮಿ ಅಂತಂದ್ಲು. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ರಲ್ಲ, ಹಾಗಾಗಿ ನಾನು ಜಾಸ್ತಿ ಏನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ ರೀ. ಅಂದ್ರೆ ಒಬ್ಬರೇ ಇದ್ದಾಗ ಏನೂ ಮಾಡೋಕ್ಕನ ಮನಸ್ಸಾಗಂಗಿಲ್ಲ ನೋಡಿರಿ. ನಿನ್ನೆ ಹೀರೆಕಾಯಿ ಚಟ್ನಿನೇ ಇವತ್ತು ಮಧ್ಯಾಹ್ನ ಊಟ ಮಾಡಾಕತ್ತಿದ್ದು. ಹಸುವಂತೂ ಆಗಿತ್ತು, ಟೈಮ್ 3 ಗಂಟೆ ಆಗಿತ್ತು. ಬರೀ ಚಪಾತಿ ಅಷ್ಟೇ ಮಾಡಿಬಿಟ್ಟು ನಿನ್ನೆ ಮಾಡಿರೋ ಹೀರೆಕಾಯಿ ಚಟ್ನಿ, ಸೌತೆಕಾಯಿ, ಮೂಲಂಗಿ ಇದು ಮೇನಾಗಿ ತಿನ್ಬೇಕು ನೋಡಿರಿ. ಒಂದು ಚಪಾತಿ ತಿಂದುಬಿಟ್ರೆ ಈ ಥರ ಎಲ್ಲ ಸೌತೆಕಾಯಿ, ಮೂಲಂಗಿ ತಿನ್ನೋದು ಒಳ್ಳೆಯದು. ಇಲ್ಲೇನು ತಂದಿದ್ದೀವಲ್ರಿ, ಅಂದರೆ ಗೋಧಿ ತಂದು ಇಟ್ಟಿವಿ. ಆ್ಯಕ್ಚುಲಿ ಇದು ಚೀಲ ಹರಿದ್ಬಿಟ್ಟಿತ್ತು, ಸ್ವಲ್ಪ ಚೆಲ್ಲಾಕತ್ತಿದ್ನು, ಅದನ್ನ ಬೇರೆ ಚೀಲಕ್ಕೆ ಹಾಕಿ ಇಡಬೇಕಿದ್ರೆ. ನಾನು ಊಟ ಎಲ್ಲ ಮುಗಿಸಿ ಕುಂತಿದ್ದೆ ರೀ. 3:30 ಮಳಿನೇ ಸ್ಟಾರ್ಟ್ ಆಗಿಬಿಟ್ಟು. ನನ್ನ ಮಗಳು ಹೊರಗಡೆ ಹೋಗ್ಬೇಕಂತೇಳಿ, ಅಂದ್ರೆ ಫ್ರೆಂಡ್ ಬರ್ತಡೇಗೆ ಹೋಗ್ಬೇಕಂತೇಳಿ ರೆಡಿಯಾಗಿ ಕೂತಿದ್ಲು. ಫುಲ್ ಮಳೆ ಜೋರಾಯ್ತು ನೋಡಿರಿ. ನಿನ್ನೆನೂ ನಮ್ಮ ಬಿಜಾಪುರದಾಗ ಫುಲ್ ಮಳೆ ಆಗೈತಿ. ಅಂದರೆ ನಮ್ಮ ಕಡೆ ಆಗೈತಿ, ಇಲ್ಲೇ ಬಿಜಾಪುರದಾಗ ಆ ಕಡೆ ಲಿಂಗದ ಗುಡಿ, ಗಾಂಧಿ ಚೌಕ ಆ ಕಡೆ ಆಗಿಲ್ಲ. ಈ ಕಡೆ ಅಂತೂ ನಿನ್ನೆನೂ ಫುಲ್ ಜೋರಾಗೈತಿ. ಇವತ್ತು ಮಸ್ತ್ ಮಳೆ ಬರಾಕತ್ತೈತಿ ನೋಡಿರಿ. ಒಂದು ತಾಸಾಯಿತು ಮಳೆ ಬರಾಕತ್ತು, 4:30 ಆಗೈತಿ, ಇನ್ನೂ ಮಳೆ ಕಮ್ಮಿ ಆಗಿಲ್ಲ ರೀ. ನನ್ನ ಮಗಳಿದ್ರೆ ಯಾವಾಗ ಮಳೆ ಕಮ್ಮಿ ಆಗುತ್ತೆ ಅಂತೇಳಿ ಅನ್ನಾಕತ್ತಿದ್ಲು. ಅಷ್ಟೊತ್ತಿಗೆ ತನೂ ಇದ್ರೆ ಕ್ರಾಕ್ಸ್ ಆರ್ಡ್ರ್ ಹಾಕಿದ್ಲು. ನನಗಿಷ್ಟ ಇಲ್ಲ ರೀ, ಆದರೆ ಆಕೆಗೆ ಇಷ್ಟ. ಆ್ಯಕ್ಚುಲಿ ಮೊದಲೇ ಹೈಟ್ ಅದಾಳು, ಅವನಷ್ಟು ಹಾಕಿಬಿಟ್ಟು ಇನ್ನೂ ಮತ್ತೊಂದು 2 ಇಂಚ್ ಹೈಟ್ ಆಗ್ಬಿಡ್ರಿ ಅಂತ ಅನ್ನಾಕತ್ತಿದ್ದೆ. ಇಲ್ಲ ಮಮ್ಮಿ ಚಲೋ ಅನ್ನಿಸ್ತಾವು ಜೀನ್ಸ್ ಮೇಲೆ ಅಂತೇಳಿ ತರಿಸಿದ್ಲು. ಆದರೆ ಕ್ವಾಲಿಟಿ ಮಾತ್ರ ಅಷ್ಟೊಂದೇನು ಚಲೋ ಇಲ್ಲ ರೀ, ಇಷ್ಟ ಆಗಲಿಲ್ಲ, ಕಿತ್ಕೊಂಡು ಬಿಟ್ಟೈತಿ. ಈಗ ಅಂದರೆ 250 ರೂಪಾಯಿ 40 ರೂಪಾಯಿ ಅಷ್ಟೇ ಕೊಟ್ಟಿದ್ರಿ. ಆದರೆ ಸ್ವಲ್ಪ ಮೆತ್ತಗೆ ಸಾಫ್ಟ್ ಅದಾವೆ, ಆದರೆ ಭಾಳ ದಿವಸ ಏನು ಬರೋಂಗಿಲ್ಲ ರೀ. ಅಂದರೆ ನಾವು ಕೊಟ್ಟಿದ್ದ ದುಡ್ಡಿಗೆ ಎಷ್ಟು ಕೊಡಬೇಕಲ್ಲ ಅಷ್ಟು ಕೊಡ್ತಿರ್ತಾರೆ ಅಷ್ಟೇ. ನಾವು ಕೊಡೋದು 750 ರೂಪಾಯಿಗೆ ಬ್ರ್ಯಾಂಡೆಡ್ ಕಂಪ್ನಿ ಕೊಡೋ ಅಂದರೆ ಹೆಂಗೆ ಆಗುತ್ತಲ್ರಿ. ಈಗಿದ್ರೆ ಅದನ್ನು ಕ್ರಾಕ್ಸ್ ಓಪನ್ ಮಾಡಿ ಹಾಕ್ಕೊಂಡು ನೋಡೇ ಬಿಟ್ಲು. ನನ್ನ ಮಗಳಂತೂ ಏನಾದರೂ ತಂದುಬಿಟ್ರೆ ಮೊದಲು ಅದನ್ನ ಓಪನ್ ಮಾಡಿ ನೋಡಿ ಅದನ್ನ ಯೂಸ್ ಮಾಡಿಬಿಡ್ಬೇಕು. ಮತ್ತು ಚಕ್ಲಿ ಮಣಿ ಭಾಳ ಜನ ಹೇಳಾಕತ್ತಿದ್ರಿ, ಈ ಥರ ತಿರುಗೋದು ತೊಗೋರಿ ಈಜಿ ಆಗುತ್ತೆ, ಅದನ್ನ ಈ ಥರ ಒತ್ತೋದಿಲ್ಲ ನಮ್ಮ ಮನೆಯೊಳಗೆ, ಅದು ಕಷ್ಟ ಆಗುತ್ತೆ ಅಂತೇಳಿ ಅನ್ನಾಕತ್ತಿದ್ರೆ ನಾನು ಸ್ವಲ್ಪ ಸರ್ಚ್ ಮಾಡಿಬಿಟ್ಟು ಆನ್ಲೈನ್ ಒಳಗೆ ಆರ್ಡ್ರ್ ಹಾಕಿದ್ದೆ ರೀ. ಅಂದರೆ 210-20 ರೂಪಾಯಿ ಐತಿ. ಇದನ್ನ ನೋಡೋಣ ಯೂಸ್ ಮಾಡೋಣ ಅಂಥೇಳಿ ತರಿಸಿದ್ದು.
ಅದ್ರೊಳಗೆ ಈ ಥರ ಒಂದು 4-5-6 ಸಾಚೆ ಎಲ್ಲ ಕೊಟ್ಟಾರ ನೋಡ್ರಿ. ನಾನು ಇದನ್ನ ಹೆಂಗೆ ಯೂಸ್ ಮಾಡ್ತೀನಿ ನನಗೂ ಗೊತ್ತಿಲ್ಲ. ಅಂದರೆ ಸೇಮ್ ಆ ಥರ ಐತಿ, ಆದರೆ ಅದು ನಾವು ಫಸ್ಟ್ ಬೇರೆದು ಯೂಸ್ ಮಾಡ್ತೀವಿಲ್ಲ, ಹಂಗಾಗಿ ಇದನ್ನ ಯೂಸ್ ಮಾಡೋಕೆ ಫಸ್ಟಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ತೈತಿ. ಅಂದರೆ ಅದನ್ನೆಲ್ಲ ತಿರುಗಿ ಕೂಡಿಸ್ಬೇಕಲ್ರಿ ದರಸಲಾನು. ಅದು ಆದರೆ ಪಟ್ಟಂತ ಹಿಂಗೆ ಒತ್ಬಿಟ್ರೆ ಈಜಿಯಾಗಿ ಕುಂತು ಬಿಡುತ್ತೆ. ಆದರೆ ಅದು ಪ್ರೆಷರ್ ಹಾಕಿ ಒತ್ತಿರ್ತೀವಲ್ಲ, ಆದರೆ ಇದು ಅಷ್ಟೊಂದಿನ ಕಷ್ಟ ಅಂತ ಅನ್ಸಂಗಿಲ್ಲ ಅಂತ ಹೇಳ್ಯಾರು. ಹಾಗಾಗಿ ತರಿಸಿದ್ದು ನೋಡ್ರಿ. ನನ್ನ ಮಗಳಿಗೆ ಗೊತ್ತಾಗಲಾಗಿತ್ತಿದ್ನ ಹೆಂಗೆ ಮುಚ್ಚೋದು ಮಮ್ಮಿ ಅಂತೇಳಿ ಅನ್ನಾಕತ್ತಿದ್ಲು. ಈ ಥರ ತಿರುಗಬೇಕು ಅಮ್ಮ ಅಂತ ಹೇಳಾಕತ್ತಿದ್ದೆ ರೀ. ಈ ಥರ ಐತೆ ನೋಡ್ರಿ. 210 20 ರೂಪಾಯಿ ಅಷ್ಟೇ ಕೊಟ್ಟಿದ್ದು. ಇವತ್ತು ಅಂತೂ ಇಂತೂ ನಮ್ಮ ಅಡುಗೆ ಮನೆಗೆ 2 ಹೊಸ ವಸ್ತುಗಳು ಬಂದು ನೋಡ್ರಿ. ಹೆಣ್ಮಕ್ಳಿಗೆ ಅಡುಗೆ ಮನೆಗೆ ಏನಾದರೂ ಹೊಸ ವಸ್ತು ಬಂದುಬಿಟ್ರೆ ಜಾಸ್ತಿ ಖುಷಿ ಆಗುತ್ತೆ. ನನಗಂತೂ ಖುಷಿ ಆಗುತ್ತೆ ನೋಡ್ರಿ. ಹಾಗಾರಿ ತಾನು ತರಿಸಿದ್ದು ಕ್ರಾಕ್ಸಿಗೆ ಹರ್ಕೊಂಡೆ ಬಿಡ್ತು. ಅಂದ್ರೆ ಅದು ಸೈಡಿಗೆ ಇರುತ್ತಲ್ರಿ ಪಟ್ಟಿ, ಕಿತ್ಕೊಂಡೇ ಬಿಡ್ತು. ಏನು ಮಮ್ಮಿ ಹಿಂಗೆ ಆಗಿಬಿಡ್ತಲ್ಲ, ಇದಕ್ಕೆ ಏನು ಮಾಡೋದು ಅಂತ ಅನ್ನಾಕತ್ತಿದ್ಲು. ಹಂಗೆ ಹಾಕ್ಕೊಂಡು ಹೋಗಿ ನೋಡೋಣ, ಬಂದಮೇಲೆ ರಿಪೇರಿ ಮಾಡೋಣ ಅಂತ ಹೇಳಿಬಿಟ್ಟೆ ರೀ. ಈಗ ತನೂ ರೆಡಿ ಆಗಿಬಿಟ್ಟು ಬರ್ತಡೇಕ್ಕೆ ಹೊಂಟಿದ್ಲ. ಈ ಥರ ಕಾಣಕತ್ತಿದ್ದು ಮಮ್ಮಿ ಚಲೋ ಅನ್ಸಾಕತ್ತೈತಿಲ್ಲ ಅಂತ ಅನ್ನಾಕತ್ತಿದ್ಲು. ತನೂ ಬರ್ತಡೇಕ್ಕೆ ಹೋದ್ಲು. ನಾನು ಸ್ವಲ್ಪ ಜಾಸ್ತಿ ಎಲ್ಲ ಕೆಲಸ ಎಲ್ಲ ಮುಗಿಸ್ತೀರಿ. ಆದರೆ ತನೂ ಮೊಬೈಲ್ ಓದಿದ್ಲು, ಯಾವುದೂ ವಿಡಿಯೋ ಮಾಡೋಕೆ ಆಗಿಲ್ಲ ರೀ. ಯಾಕಂದ್ರೆ ಹೋಳ್ಗೆ ಇದು ಎಲ್ಲ ಕಳ್ಸೋದಿತ್ತು. ನಾನು ರೆಡಿ ಮಾಡಾಕತ್ತಿದ್ದೆ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ.